ಆಂಜನೇಯ, ಹನುಮಂತ, ಮಾರುತಿ, ಅಂಜನಾಸುತ, ಈ ಕಾರ್ಯವು ನಿನ್ನಿಂದಲೇ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯನೇ? ಹುಟ್ಟಿದ ಕೂಡಲೇ ದಟ್ಟಣೆ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹಿಡಿಯಲು ಹೋದ ಬಾಲಲೀಲ ವೈಭವನು ನೀನು ಅಲ್ಲದೆ. ನೀನು ಬಾಲಕನಾಗಿದ್ದಾಗ ದೇವತೆಗಳ ವರಬಲವಿದೆ ಎಂದು ಹೋಗಿ ಅನೇಕ ಯಜ್ಞಯಾಗಾದಿಗಳನ್ನು ಹಾಳು ಮಾಡುತ್ತಿದ್ದೆ. ಇದರಿಂದ ಕುಪಿತರಾದ ಸಪ್ತ ಋಷಿಗಳು ನೀನು ಶ್ರೀರಾಮ ಕಾರ್ಯದಲ್ಲಿ ನಿರತನಾಗಿದ್ದಾಗ ಸಮಸ್ತ ಕಪಿಗಳು ಸೇರಿ ನಿನ್ನನ್ನು ಪ್ರಾರ್ಥಿಸುವವರೆಗೂ ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವಿತ್ತರು. ಅದು ಹಿಂದಿಗೆ ವಿಮೋಚನೆ ಆಯಿತು. ಹೇಳು ಹನುಮ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಕೀರ್ತಿಶಾಲಿಯಾಗು. ರಾಮದೂತನಾಗಿ ರಾಮ ಕಾರ್ಯದಲ್ಲಿ ಜಯವನ್ನು ಪಡೆ. ಭಯಪಡಬೇಡಿ ವಾನರ ವೀರರೇ. ಶತಯೋಜನ ವಿಸ್ತೀರ್ಣವುಳ್ಳ ಈ ಸಮುದ್ರವನ್ನು ಶ್ರೀರಾಮನ ದಯದಿಂದ ಲಕ್ಷ್ಯವಿಲ್ಲದೆ ಲಂಘಿಸಿ ಸೀತಾಮಾತೆ ಕುಶಲ ವಾರ್ತೆಯನ್ನು ತರುವೆನು. ಅಲ್ಲಿಯವರೆಗೂ ನೀವು ಈ ಸಮುದ್ರ ತೀರದಲ್ಲಿ ಶ್ರೀರಾಮಧ್ಯಾನವನ್ನು ಮಾಡುತ್ತಾ ಕುಳಿತಿರಿ. ಬರುತ್ತೇನೆ. ಲಂಘಿಪನಿ ವಾರ್ಧಿಯ ಹೊರದಿಂದುರೆ ಹರುಷವಾಂತು ನರಲಂಘಿಪನಿ ವಾರ್ಧಿಯ ಲಂಘಿಪನಿ ವಾರ್ಧಿಯ ಹೊರದಿಂದುರೆ ಹರುಷವಾಂತು ನರಲಂಘಿಪನಿ ವಾರ್ಧಿಯ ಚಿಂತಿಸಿ ನಿಷ್ಕರುಣತಾನೆನಿಸಿ ಜಗವ ಬಾರಿಸುತ್ತಿಪ್ಪ ಸುರುಳ ದಶಾನನ ಪುರವಿದ ನಿರುತಿಸಿದೆ. ಸುರಕುಲವ ಚಿಂತಿಸಿ ನಿಷ್ಕರುಣತಾನೆನಿಸಿ ಜಗವ ಬಾರಿಸುತ್ತಿಪ್ಪ ಸುರುಳ ದಶಾನನ ಪುರವಿದ ನಿರುತಿಸಿದೆ. ದುರುಳದಶಾನನ ಪುರವಿದ ನಿರುತಿಸಿದೆ. ವಿನುತ ರಾಮಚಂದ್ರನ ದಯದಿ ರಾಮಚಂದ್ರನ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಗಿಡಿದುರೆ ಇಂದು ಖಂಡನಾಂ ಲಂಕಾ ಮಣಿಮಂಡಲ ವಾನಿದ ಕಂಡೇ ಕಂಡೇ ಗಗನತಲಗಿ ಹೋಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ. ಗಗನತಲಗಿ ಹೋಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ. ಪ್ರಗತಿಯೊಳಗ ಚುಗನ ತೆರದಿ ಜಗತಿಯೊಳಗ ಚುಗನ ತೆರದಿ ಜಗತಿಯೊಳಗ ಚುಗನ ತೆರದಿ ಜಗತಿಯೊಳಗ ಚುಗನ ತೆರದಿ
ಶುಕನಾಥರದಿ ಜಗತಿಯೊಳಗ ಶುಕನಾಥರದಿ ಎಲ್ಲಿ ಮರುತಲಿ ನಗರವರು ಕಂಡೆನ ಲಂಕಾ ಮಣಿಮಂಡಲವಾದಿ ಕಂಡೇ ಮತ ಕಳಶಾದಿಗಳು ಥಳಥಳಿಸಿ ಗಗನವ ಬೆಳಗಿದೆ ತೊಳಪಟಿಗೆ ಮತ ಕಳಶಾದಿಗಳು ಥಳಥಳಿಸಿ ಗಗನವ ಬೆಳಗಿದೆ ಸಲತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಭಾಗ್ಯನ ಪೋಳಲ ಬರೀ ಖಂಡನ ಲಂಕಾ ಮಣಿಮಂಡಲವಾನಿದ ಖಂಡನ ಲಂಕಾ ಪುರವ ಈ ಪುರವ ಈ ಪುರವ ಹಾ ಶ್ರೀರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತರಾಜನನ್ನು ತಿರಸ್ಕರಿಸಿ ಬಂದಿದ್ದು. ನನ್ನ ನೆರಳು ಹಿಡಿದು ಚಲಿಸಂತೆ ನಿಲ್ಲಿಸಿದ ಸಿಂಹಕಿ ಎಂಬ ರಾಕ್ಷಸಿಯ ಉದರದಲ್ಲಿ ಪ್ರವೇಶಿಸಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಹೊಟ್ಟೆಯನ್ನು ಸೀಳಿ ನಾನು ಹೊರಕ್ಕೆ ನಿನ್ನ ಮಹಿಮೆಯಿಂದಲ್ಲವೇ? ನಾಗಮಾತೆಯ ದರ್ಶನ ಬರೆದದ್ದು ಕೂಡ ನಿನ್ನ ಮಹಿಮೆಯಿಂದಲ್ಲವೇ? ಶ್ರೀರಾಮಚಂದ್ರ, ನಿನ್ನ ಕರುಣೆ ನನಗಿರುವಲ್ಲಿ ನನಗೆಂತಹ ಭಯ. ಆದೇನು ಮಾಡಲಿ? ಎಲ್ಲಿ ಹುಡುಕಿದರೂ ಸೀತಾಮಾತೆಯು ಕಾಣುತ್ತಿಲ್ಲವಲ್ಲ, ಎಲ್ಲಿ ಹುಡುಕಲಿ? ಇರಲಿ, ಅನುರೂಪವನ್ನು ಧರಿಸಿ ಈ ಲಂಕಾಪುರಿ ಪಟ್ಟಣ ಪ್ರವೇಶಿಸಿ ನೋಡಬೇಕು. ಜೈ ಜೈ ರಘುವೀರ ಸಮರ್ಥ. ಎಲ್ಲರೂ ಏನ್ ಮಾಡ್ತಾ ಇದ್ದೀರೋ? ಯಾಕೆ ಅಂದ್ರೆ ಈ ನಾಡಿಗೆಲ್ಲ ಕೋತಿಗಳು ನುಗ್ಗುತ್ತಿರುವರು. ಭಾರಿ ಎಚ್ಚರಿಕೆಯಿಂದಿರ್ರಿ. ಎಲ್ಲಿದ್ದೀರಾ? ಬೇಗ ಬನ್ನಿ, ನನಗೆ ಯಾಕೋ ನಿದ್ದೆ ಬರ್ತಾ ಇದೆ. ನೀವು ಸ್ವಲ್ಪ ಕಾಯುವಂತೆ ಬೇಗ ಬನ್ನಿ. ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಚಾರಾಗ. ಯಾಕೋ ನಿದ್ರೆ ಬರ್ತೈತೆ. ಈ ನನ್ನ ದೇಹವನ್ನು ಕುಣಿಸುತ್ತಾ ಇನ್ನೊಂದು ಸಣ್ಣ ರಾಗವನ್ನು ಆಡಿ ನಿದ್ರಿಸುವೇನು? ಮೆಲ್ಲುತ್ತಿರೆ ಸವಿಗಾನ ಮೆಲ್ಲುತ್ತಿರೆ ಸವಿಗಾನ ಯದ ಜಲ್ನ ಹೂವಿನ ಬಾಣ. ಮನದಾಸೆ ಗೂಡಿದ ಬಯಕೆ ಕನಸಾಗಿ ಕಾಣುವುದೇಕೆ? ಮನದಾಸೆ ಗೂಡಿದ ಬಯಕೆ ಕನಸಾಗಿ ಕಾಣುವುದೇಕೆ? ಚಿರನೂತನ ರೋಮಾಂಚನ ಚಿರನೂತನ ರೋಮಾಂಚನ ರಾಮಚಂದ್ರನ
ಯಾಕೋ ನಿದ್ರೆ ಬರ್ತೈತೆ. ಇಲ್ಲೇ ಹೊರಗು ನಾನು. ಪುರಪ್ರವೇಶ ಮಾಡೋಣವೆಂದರೆ ಇಲ್ಲಿ ಯಾರೋ ಅಡ್ಡಲಾಗಿ ಮಲಗಿರೋಳು. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಬೇಕು. ಛೇ, ಯಾರದು? ಯಾರೂ ಇಲ್ಲವಲ್ಲ, ಯಾರೂ ಇಲ್ಲವಲ್ಲ. ನನ್ನ ನಿದ್ರೆಗೆ ಭಂಗವನ್ನು ತರುತ್ತಿರುವರು ಯಾರಾಗಿರಬಹುದು? ಯಾರೂ ಇಲ್ಲ, ಯಾರೂ ಇಲ್ಲ. ನನ್ನ ಕನಸಿಗೆ ಮನ್ಮಥನೇನಾದರೂ ಬಂದಿರಬಹುದೇ? ಬಂದಿರಬಹುದು. ಯಾಕಂದರೆ ಈ ನನ್ನ ದೇಹವನ್ನು ನೋಡುತ್ತಾ ಬಂದಿರಬಹುದು. ಸ್ವಲ್ಪ ನಡುರಾತ್ರಿ ಎಲ್ಲ ಕೋತಿ, ಜಿಬ್ಬರದ ಕೋತಿ, ನನ್ನ ನಿದ್ದೆಗೆ ಭಂಗವನ್ನು ತರುತ್ತಿರುವೆಯ? ನಿನ್ನನ್ನು ತಿಂದು ಬಿಡುವೆನು. ಯಾರಲ್ಲೇ ನೀನು, ಯಾರಲ್ಲೇ ನೀನು, ಎಲ್ಲಿಗೆ ಹೋಗುವೆ ಹೊರದೊಳಗೆ ವೆಂಕಣಿ. ಯಾರಲ್ಲೇ ನೀನು, ಯಾರಲ್ಲೇ ನೀನು, ಎಲ್ಲಿಗೆ ಹೋಗುವೆ ಹೊರದೊಳಗೆ ವೆಂಕಯ್ಯ ವೆಂಕಣಿ ಇರುವಾಗ ಎಲ್ಲಿಗೆ ಹೋಗುವೆ ಹೊರದೊಳಗೆ. ಎಲ್ಲೋ ನಿಲ್ಲಲ ಕೋತಿ, ಎಲ್ಲಿಗೆ ಹೋಗುವೆ ಹೊರದೊಳಗೆ ವೆಂಕಯ್ಯ ಕಾಯುವ ವೆಂಕಣಿ ಇರುವಾಗ ಎಲ್ಲಿಗೆ ಹೋಗುವೆ ಹೊರದೊಳಗೆ. ಹಲೋ ಕೋತಿ, ಎಲ್ಲಿ ಹೋಗುತ್ತಿರುವೆ? ನನ್ನನ್ನು ಲೆಕ್ಕಿಸದೆ ಎಲ್ಲಿಗೆ ಹೋಗುತ್ತಿರುವೆ? ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾಪುರಿ ಪಟ್ಟಣ ವೈಭವವನ್ನು ನೋಡಿ ಆನಂದಿಸಲು ಬಂದಿರುವೆನು. ಅಪ್ಪಣೆ ಕೊಟ್ಟರೆ ಒಳಗೆ ಹೋಗುವೆನು. ಏನು ಮಂಗ? ಎಲ್ಲ ಕೋತಿ, ಆಗುವುದಿಲ್ಲ. ನೀನು ನನ್ನನ್ನು ಜಯಿಸಿ ಮುಂದಕ್ಕೆ ಹೋಗು. ಹಾಗಾದರೆ ನಾವಿಬ್ಬರು ಒಂದು ಪಂಥವನ್ನು ಮಾಡಿಕೊಳ್ಳೋಣ. ನೀನು ಸ್ತ್ರೀ ಆದ ಕಾರಣ ನಿನಗೆ ಮೊದಲ ಅವಕಾಶ. ನೀನು 3 ಪ್ರಹಾರಗಳನ್ನು ನನಗೆ ಕೊಡು. ರಾಮಾನುಗ್ರಹದಿಂದ ನಾನು ಬದುಕಿದ್ದರೆ ನಾನು ನಿನಗೆ ಒಂದೇ ಒಂದು ಪ್ರಹಾರವನ್ನು ಕೊಡುತ್ತೇನೆ. ಆಗ ನಮ್ಮಗಳ ಪರಾಕ್ರಮ ತಿಳಿಯುವುದು. ಆಗಬಹುದು. ಸಿದ್ಧನಾಗು. ಹಾಗಾದರೆ ಮೊದಲನ್ನು ಒಂದು ಪ್ರಹಾರ ತೆಗೆದುಕೋ. ಜೈ ಜೈ ರಾವಣೇಶ್ವರ, ಜೈ ಜೈ ರಘುವೀರ ಸಮರ್ಥ. ಎಲ್ಲ ಕೋತಿ, ಜಿಬ್ಬರದ ಕೋತಿ, ಇನ್ನೂ ಬದುಕಿದೆಯಾ? ಮರದ ಮೇಲೆ ಹಣ್ಣು ಹಂಬಲು ತಿಂದು ಕೊಳೆದಿರ ಹಣ್ಣುಗಳನ್ನು ತಿಂದು ಬರದ ಬುಡದ ಕೆಳ ಕುಳಿತು ಹಂಗಿಸುವುದು ಬಿಟ್ಟು ಇನ್ನೂ ಬದುಕಿದೆಯಾ? ಇನ್ನು 2 ಪ್ರಹಾರ ಇರುವುದು. ಇನ್ನು ಮುಂದೆ ನೋಡು. ಶುರು ಮಾಡು. ಜೈ ಜೈ ರಾವಣೇಶ್ವರ. ಕೋಟಿ ಸತ್ತು ಹೋಯಿತು. ಇನ್ನೇನು? ಜೈ ಜೈ ರಘುವೀರ ಸಮರ್ಥ. ಜಲ ಕೋಟಿ ಇನ್ನೂ ಬದುಕಿರುವೆಯಾ? ಇನ್ನೂ ಒಂದು ಪ್ರಹಾರವಿರುವುದು, ಅದು ಒಂದು ನೋಡಿಕೊ. ಜೈ ಜೈ ರಾವಣೇಶ್ವರ. ಇನ್ನು ಸತ್ತು ಹೋಯಿತು. ಇನ್ನೇನು ಮಾಡುವುದು? ನೆಲ್ಲಿಂದ ಪುರಕ್ಕೆ ಹೋಗುವುದು. ಜೈ ಜೈ ರಘುವೀರ ಸಮರ್ಥ.
ಜಿಬ್ಬರದ ಕೋತಿ ಇನ್ನೂ ಬದುಕಿರುವೆಯ ನಿನ್ನು ಏನು ಮಾಡುವುದಕ್ಕಾಗುವುದಿಲ್ಲ. ಲಂಕಿಣಿ, ಹೇಳು. ಈಗ ನನ್ನ ಸರದಿ. ಆಗಬಹುದು. ಶ್ರೀರಾಮೇಶ್ವರ ಮಹಾನುಭಾವನಾದ ಆಂಜನೇಯ, ಇಂದಿನ ಶಾಪವು ಮುಕ್ತವಾಯಿತು. ನನ್ನನ್ನು ಕ್ಷಮಿಸು. ನನ್ನ ಅಪರಾಧವನ್ನು ಕ್ಷಮಿಸಿ ಮುಂದಕ್ಕೆ ಹೋಗು. ಲಂಕಿಣಿ, ರಾವಣನಿರುವ ನೆಲೆಯನ್ನು ತೋರಿಸುವೆಯಾ? ಆಗಬಹುದು. ಅಲ್ಲಿ ಕಾಣಿಸುತ್ತಿರುವ ಬಂಗಾರದ ಕಳಸದೆ ಅರಮನೆಯು. ಹೋಗು, ಅಲ್ಲಿ ನಿನ್ನ ಕಾರ್ಯವು ಸಫಲವಾಗಬಹುದು. ಈಗ ನನ್ನ ಅಭಿಷ್ಟ ಸಫಲವಾಯಿತು. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಆಹಾ, ವಿಭೀಷಣ, ಕುಂಭಕರ್ಣ, ಮಹೋದರ, ಕುಮಾಂಡಕ ಎಲ್ಲರ ಅರಮನೆಗಳನ್ನು ಹುಡುಕಿದ್ದಾಯಿತು. ಎಲ್ಲಿಯೂ ಸೀತಾಮಾತೆ ದರ್ಶನವಾಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಆ ದುಷ್ಟ ದಶಕಂಠ ರಾವಣನು ತೆಗೆದುಕೊಂಡು ಬರುತ್ತಿದ್ದ ಸಂದರ್ಭದಲ್ಲಿ ಕೈಜಾರಿ ಸಮುದ್ರದಲ್ಲಿ ಬಿದ್ದು ಸತ್ತು ಹೋದಳೆ. ಏನು ಮಾಡಲಿ? ಹೌದಿಯಾದರೂ ಪೂರೈಸುತ್ತಿರುವುದು. ನಾನೀಗ ಅನುರೂಪಿನಿಂದ ರಾವಣನ ಅರಮನೆಯನ್ನು ಪ್ರವೇಶಿಸಿ ನೋಡಿದೆ. ಅಲ್ಲಿ ಏನಾದರೂ ಸೀತಾಮಾತೆ ದರ್ಶನವಾಗುವುದನ್ನು ನೋಡೋಣ. ಆಹಾ, ಈ ರಾವಣನ ಅರಮನೆ ಎಷ್ಟು ವೈಭವದಿಂದ ಕೂಡಿದೆ. ಈ ಶಯನಾಗಾರವು ಕೂಡ ಏನಿದು? ರಾಮಚಂದ್ರ, ರಾಮಚಂದ್ರ, ದೈವವೇ ದೈವವೇ ಆಯಿದೇನು ಮೋಸವಾಯಿತು, ಆದುದೇ ದೈವವೇ ದೈವವೇ ರಾಮಚಂದ್ರ. ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಬಿಡಿಸಿ ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಬಿಡಿದು ಧನುಜಗೆ ಮರುಳಾಗಿ ತಾನು. ಅಯ್ಯೋ ರಾಮಚಂದ್ರ, ಧನುಜಗೆ ಮರುಳಾಗಿ ತಾನು ಜನಕ ಜಾತೆಯು ಪವನಿಸಿದಳು. ಜನಕ ಜಾತೆಯು ಪವನಿಸಿದಳು. ಆಯಿರೇನು ಮೋಸವಾಯಿತು, ಅದುದೇ ದೈವವೇ ದೈವವೇ. ರಾಮಚಂದ್ರ, ಈ ದೃಶ್ಯವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ ಪ್ರಭು? ಜಗನ್ಮಾತೆಯಾದ ಜಾನಕಿ ದೇವಿಯು ಈ ದುರುಳನ ಪಕ್ಕದಲ್ಲಿ ಮಲಗಿರೋಳ. ಅಯ್ಯೋ, ಈ ದೃಶ್ಯವನ್ನು ನೋಡುವ ಬದಲು ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೆ. ಅಮ್ಮ ಜಾನಕಿ ದೇವಿ, ಜನಕರಾಯನ ಮುದ್ದಿನ ಪುತ್ರಿಯಾಗಿ
ದೊರೆರಾಯ ದಶರಥನ ಮುದ್ದಿನ ಸೊಸೆಯಾಗಿ ನೀನು ಸಹ ಈ ದುರುಳನ ವೈಭವಕ್ಕೆ ಮುರಳಾದೆಯೇನಮ್ಮ. ಅಯ್ಯೋ, ನೋಡಲಾರೆ ನೋಡಲಾರೆ, ಅಯ್ಯೋ. ಕಣ್ಣಾಲಿಗಳು ತಿರುಗುತ್ತಿವೆ, ಕೈಕಾಲುಗಳು ಕಂಪಿಸುತ್ತಿವೆ, ರಕ್ತವು ಕುದಿಯುತ್ತಿದೆ. ಎತ್ತ ತಾಯಿ ಎಂತಿರುವ ಸೀತಾಮಾತೆ ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಯ್ಯೋ, ಇದೇನಿದು ಚಿತ್ತ ಚಾಂಚಲ್ಯದಿಂದ ಈ ರೀತಿ ನುಡಿಯುತ್ತಿರುವನಲ್ಲ. ಶ್ರೀರಾಮಚಂದ್ರನು ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಪರಿಶೀಲಿಸಿ ನೋಡೆಂದು ಹೇಳಿದ್ದನು. ಅವುಗಳನ್ನು ಪರಿಶೀಲಿಸಿದೆಯೇ ಮಾತೆಯವರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದ್ನಲ್ಲ. ಅಯ್ಯೋ, ನಾನೆಂತಹ ಪಾಪಿ. ಮೊದಲು ಕುರುಹುಗಳನ್ನು ಪರಿಶೀಲಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆಯವಳಲ್ಲ, ಸೀತೆಯವಳಲ್ಲ. ರಾಮಚಂದ್ರ, ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ನನ್ನ ಅಪರಾಧವನ್ನು ಕ್ಷಮಿಸು. ವೃಥಾ ಮಾತೆಯವರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದ್ನಲ್ಲ. ಆಹಾ, ಈಕೆಗೆ ರಾಮಚಂದ್ರನು ಹೇಳಿದ ಎಲ್ಲ ಲಕ್ಷಣಗಳಿದ್ದರೂ ಈಕೆಗೆ ಕಾವ್ಯರೇಖೆ ಇರುವುದರಿಂದ ಈಕೆಗೆ ವಿಧವತ್ವವು ಸೂಚಿಸುತ್ತಿರುವುದು. ಈಕೆಯು ಖಂಡಿತವಾಗಿಯೂ ಸೀತಾಮಾತೆಯಲ್ಲ, ಆ ರಾವಣನ ಹೆಂಡತಿಯಾದ ಮಹಾಸತಿ ಮಂಡೋದರಿಯಾಗಿರಬಹುದು. ಏನು ಮಾಡಲಿ ಎಲ್ಲ ಹುಡುಕಿದರೂ ಸೀತಾಮಾತೆ ದರ್ಶನವಾಗುತ್ತಿಲ್ಲವಲ್ಲ. ಮಾಡುವುದೇನು? ಸುಗ್ರೀವರಾಜ, ನೀನು ಮಾಡಿದ ವಾಗ್ದಾನ ವಿಫಲವಾದಂತೆ ತೋರುತ್ತದೆ. ಮಾಡುವುದಿನ್ನೇನೂ ಇಲ್ಲ. ರಾವಣನೊಡಗೂಡಿಯಾಗಿ ಈ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಈ ಲಾಂಗೂಲಿನಿಂದ ಬಂಧಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ಮುಂದಿಡುವನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ನಿಲ್ಲು ಆಂಜನೇಯ, ನಿಲ್ಲು. ಲಂಕಾ ನಗರಕ್ಕೆ ಆಶ್ರಯವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕಾವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಇದೇನಿದು ಅಶರೀರವಾಣಿಯಾಗುತ್ತಿರುವುದಲ್ಲ? ಸೀತಾಮಾತೆಯು ಅಶೋಕವನದಲ್ಲಿರುವಳೆಂದು. ಈಗಲೇ ಹೋಗಿ ಅಲ್ಲಿ ನೋಡುವೆನು. ಜೈ ಜೈ ರಘುವೀರ ಸಮರ್ಥ.
ಬಾಧೆಯನ್ನ ಸಹಿಸಿದೆ ರಾಕ್ಷಸ ಮಾಯ ಬಾಧೆಯನ್ನ ಸಹಿಸಿದೆ ರಾಕ್ಷಸ ಮಾಯ ಬಾಧೆಯನ್ನ ಸಹಿಸಿದೆ ರಾಕ್ಷಸ ಮಾಯ ಬಾಧೆಯನ್ನ ಸಹಿಸಿದೆ
ಆಹಾ, ಈಕೆ ಅರ್ಥಾಲಾಪವನ್ನು ಕೇಳುತ್ತಿದ್ದರೆ ಜಗನ್ಮಾತೆಯಾದ ಜಾನಕಿ ದೇವಿಯೇ ಇರಬಹುದು. ಕಂಡೆ ಜಗನ್ಮಾತೆಯಾದ ಜಾನಕಿ ದೇವಿಯನ್ನು ಕಂಡು ನನ್ನ ಕಣ್ಣುಗಳು ಪಾವನವಾದವು. ಹಾ ಸುಗ್ರೀವ ರಾಜ, ನೀನು ಮಾಡಿದ ವಾಗ್ದಾನವು ಸಫಲವಾಯಿತು ತಂದೆ, ಸಫಲವಾಯಿತು. ಶ್ರೀರಾಮಚಂದ್ರ, ನಿನ್ನ ಕರುಣೆಯಿಂದಲೇ ನಾನು ಜಗನ್ಮಾತೆಯ ದರ್ಶನವನ್ನು ಪಡೆದದು. ಓಹೋ, ರಾವಣನು ಇತ್ತಲೇ ಬರುತ್ತಿರುವಂತೆ ತೋರುತ್ತಿದೆ. ನಾನೀಗ ಆ ಶಿಂಶಿಪಾ ವೃಕ್ಷದ ಮೇಲೆ ಕುಳಿತು ಇಲ್ಲಿ ಏನು ನಡೆಯುವುದು ಅದನ್ನು ಆಲಿಸುವೆನು. ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು ಸ್ವಾಮಿ. ಈ ನೀಚನು ನನ್ನನ್ನು ಅಪಹರಿಸಿ ತಂದಿರುವ ವಿಚಾರವು ನನಗಿನ್ನೂ ತಿಳಿಯದೆ ಪ್ರಭು. ಈ ನೀಚನ ಬಂಧನದಿಂದ ನನ್ನನ್ನು ಪಾರು ಮಾಡಲಾರೆಯ ಸ್ವಾಮಿ. ಈ ಜನ್ಮದಲ್ಲಿ ನಿನ್ನ ಮುಖ ಕಮಲವನ್ನು ನೋಡುವ ಭಾಗ್ಯ ಲಭಿಸುವುದೇ ರಾಮಚಂದ್ರ. ಜಾನಕಿ, ಎಂದು ಕಾಮನ ಹುಣ್ಣಿಮೆ, ಇಂತಹ ಸುಗಂಧ ಬೀರುವ ಸುಂದರ ತಂಗಾಳಿಯಲ್ಲಿ ಮಂದಹಾಸ ಪರಿಮಳವನ್ನು ಚೆಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಧರಿಸಿ ಈ ದಶಕಂಠನ ವೈಭವವನ್ನು ಸವಿದು ನನ್ನೊಡನೆ ಸುಖದಿಂದಿರಬಾರದೇನ್ ಜಾನಕಿ? ಅದೇನದು ಆ ಬಿರುಗಣ್ಣಿನ ಕಿರುನೋಟ? ನನ್ನನ್ನು ಸುಟ್ಟು ಭಸ್ಮ ಮಾಡೇನೆಂಬ ಸಂದೇಹವೇ, ಅಥವಾ ನನ್ನ ಮಾತುಗಳೆಲ್ಲ ಒಪ್ಪಿತು ಎಂಬ ಸಂತೋಷವೇ? ಏಕೆ ಸೀತಾ ಮೌನಳಾದೆ? ಸುರತಿನ ಬಲಸನ ಕಡೆತ್ರಿ ಸರಿಯದಾರು ಗೋವಿಂದನಿಗೆ ಕ್ರಾಂತಿಯೇ ತಾಕೆ ರಾಮಣಿ, ಕ್ರಾಂತಿಯೇ ತಾಕೆ. ಸುರತಿನ ಬಲಸನ ಕಡೆತ್ರಿ ಸರಿಯದಾರು ಗೋವಿಂದನಿಗೆ ಕ್ರಾಂತಿಯೇ ತಾಕೆ ರಾಮಣಿ, ಕ್ರಾಂತಿಯೇ ತಾಕೆ. ಸಿರಿಯನೆಲ್ಲ ರಾಜರೊಡನೆ ಹೊರೆದು ಸಹನೆ ಇಲ್ಲದ ರಾಮ ಜಾನಕಿ. ಸಿರಿಯನೆಲ್ಲ ರಾಜರೊಡನೆ ಹೊರೆದು ಸಹನೆ ಇಲ್ಲದ ರಾಮ ಮುನಿಯವೇ ಜಗರಿಸಿ ಬರು ಜಾನಕಿ. ಮುನಿಯವೇ ಜಗರಿಸಿ ಬರು ಜನನ ತೊರೆದು ವನದೊಳಿದ ರಾಮನೆಂತ ದೂರನೆ. ಜನನ ತೊರೆದು ವನದೊಳಿದ ರಾಮನೆಂತ ದೂರನೆ. ಕ್ರಾಂತಿಯೇ ತಾಕೆ ರಾಮಣಿ, ಕ್ರಾಂತಿಯೇ ತಾಕೆ. ಮುನಿಯವೇ ರಾಮಗೀಮ ಎಂಬ ಕಾಳನ ರಾಮವೇತ ಬೇಡವೇ ಜಾನಕಿ, ಜಾನಕಿ. ರಾಮಗೀಮ ಎಂಬ ಕಾಳನ ರಾಮವೇತ ಬೇಡವೇ ಜಾನಕಿ. ಪ್ರೇಮ ಪೂರ್ಣ ಕಾಂತನೆಂದು, ಪ್ರೇಮ ಪೂರ್ಣ ಕಾಂತನೆಂದು ಸಾಧು ಜನರ ಲೋಲ ನೇತ್ರ ಬೀರಿಸುವ ಒಂದು ಎನ್ನಯ. ಸಾಧು ಜನರ ಲೋಲ ನೇತ್ರ ಬೀರಿಸುವ ಒಂದು ಎನ್ನಯ. ಕ್ರಾಂತಿ ಇದೇನೇ ರಮಣಿ, ಕ್ರಾಂತಿಯೇ ತಾಕೆ ರಮಣಿ, ಕ್ರಾಂತಿಯೇ ತಾಕೆ. ಜಾನಕಿ, ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಗಿಡಮರದಡಿ ಪವಳಿಸುವ ಆ ರಾಮನಿಂದ ನಿನಗೆ ಸುಖವು ಸಿಗುವುದೇ ಸೀತಾ? ಕೇಳು. ಮುದ್ದ ದುವೆ ಬಾ ಮೋಹನೆ, ಮುದ್ದ ದುವೆ ಬಾ ಮೋಹನೆ, ಮದ್ದಾಂಬುಜ ದಳ ನಯನ, ಮದ್ದಾಂಬುಜ ದಳ ನಯನ, ಮುದ್ದ ದುವೆ ಬಾ ಮೋಹನೆ.
ಸೊಬಗಿನ ಮಣಿ ಸಗತಿನ ಗಣಿ ಆನಗಿ ಸೊಬಗಿನ ಮಣಿ ಸಗತಿನ ಗಣಿ ಸೊಬಗಿನ ಮಣಿ ಸಗತಿನ ಗಣಿ ಸೊಬಗಿನ ಮಣಿ ಸಗತಿನ ಗಣಿ ಮುಖವ ತೋರೆ ಮಾಡೋಣಿಯೇ ಮುಖವ ತೋರೆ ಮಾಡೋಣಿಯೇ ಮುಖ ಬಾ ಮೋಹನೆ. ಜಾನಕಿ, ನಾನು ಹೇಳಿದಂತೆ ಕೇಳಿದರೆ ನಿನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡುವೆನು. ಇಂದ್ರ, ಅಗ್ನಿ, ವಾಯುವರುಣರೇ ನನ್ನ ಕಿಂಕರರು, ಬ್ರಹ್ಮನು ಶಿವನು ನನ್ನ ಆಶೀರತರು, ನಳ ಕುವರ ಜಯಂತಾದಿಗಳು ನನ್ನ ಸೇವಕರು, ಮಿಕ್ಕ ಮುನಿಗಳು ತಂಬೂರರು ನನ್ನ ಅರಮನೆಯ ಗಾಯಕರು, ಮನ್ಮಥ ವಸಂತರು ನನ್ನ ಸತಿಯ ದೂತರು, ಬೃಹಸ್ಪತಿಯರು ನಮ್ಮ ಅರಮನೆಯ ಜೋಯಿಸರು, ಸುರ ನರ ಉರುಗ ವಿಚಾರದ 3 ಲೋಕದ ಅಧಿಪತ್ಯವೇ ನನ್ನದು. ಅಲ್ಲದೆ ನನ್ನಲ್ಲಿ 14 ಲಕ್ಷ ಸುಂದರಿಯರಾದ ದಾಸಿಯರಿರುವರು. ಅವರೆಲ್ಲರಿಗೂ ನೀನೇ ಅರಸಿಯಾಗುವಂತೆ ನಡೆ ಸೀತಾ. ಈ ದುರುಳನ ದುರಾಲಾಪನೆಗೆ ಆಸ್ಪದ ಕೊಟ್ಟು ಸುಮ್ಮನಿರಿಯ ಸ್ವಾಮಿ. ಈ ನೀಚನನ್ನು ನಿವಾರಿಸುವರು ಯಾರೂ ಇಲ್ಲವಾಯಿತೆ. ಕೆಲವೋ ನೀಚನೆ ನನ್ನನ್ನು ನನ್ನ ಸ್ವಾಮಿಯ ಬಳಿಗೆ ಒಪ್ಪಿಸಿ ಅವರ ಪಾದಗಳ ಮೇಲೆ ಬಿದ್ದು ಶರಣಾಗತನಾದ ಕೀರ್ತಿಯನ್ನು ಪಡೆಯುವೆ, ಶ್ರೇಯಸ್ಸನ್ನು ಹೊಂದುವೆ. ಸಾಕು ಸಾಕು ನಿನ್ನ ನುಡಿಗೆ ಲೋಕನಗುವುದೇ ಲಾಲನೆ. ಅವನಿಗೆ ಸಾಕು ಸಾಕು ನಿನ್ನ ನುಡಿಗೆ ಲೋಕನಗುವುದೇ ಲಾಲನೆ. ಸಾಕು ನರನ ನೆನೆಯುವುದೇಕೆ ಅವನಿಗೆ ಸಾಕು ಅಂಬಲ ಜಾನಕಿಗೆ ಸಾಕು ಸಾಕು ನಿನ್ನ ನೋಡಿಗೆ ಲೋಕನಗುವುದೇ ಲಾಲನೆ. ಸೀತೆ ನಿನ್ನ ರೂಪಿಗಿಂದು ನಾಮನ ಸೋತಿಗೆನೆ. ಸೀತೆ ನಿನ್ನ ರೂಪಿಗಿಂದು ನಾಮನ ಸೋತಿಗೆನೆ. ಸಾಕು ನಿಲ್ಲ ಹಂಬಲವು ಅವನಿಗೆ ಸಾಕು ನಿಲ್ಲ ಹಂಬಲವು ಬಾರೆ ಬಳಿಗೆ ನೀಲಮಣಿ. ಸಾಕು ಸಾಕು ನಿನ್ನ ನೋಡಿಗೆ ಲೋಕನಗುವುದೇ ಲಾಲನೆ. ಸೀತಾ, ಬಾರಿ ಬಾರಿಗೂ ರಾಮ ರಾಮ ಎಂಬ ನಾಮದಿಂದ ನನ್ನನ್ನು ವೃತ್ತಿಗೆಬ್ಬಿಸುತ್ತಿರುವೆಯಾ? ನಾನು ಹೇಳಿದಂತೆ ಕೇಳುವೆಯಾ ಅಥವಾ ಈ ನನ್ನ ಖಡ್ಗಕ್ಕೆ ಬಲಿಯಾಗುವ? ನನ್ನನ್ನು ಅಪಹರಿಸಿ ಬಂದಿರುವ ವಿಚಾರವು ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವುದು. ಕೆಲವೋ ನೀಚನೆ ನನ್ನನ್ನು ಹೊತ್ತು ತಂದದ್ದು ನಿನ್ನ ಕುಲ ನಾಶ ಮಾಡುವ ಸರ್ಪವೆಂದು ತಿಳಿ. ಸೀತಾ, ಇನ್ನು 21 ದಿನಗಳೊಳಗಾಗಿ ನಿನ್ನನ್ನು ನೀನೇ ಪರಿವರ್ತನೆ ಮಾಡಿ ನನ್ನವಳಾದರೆ ಸರಿ. ಎಲ್ಲವರೆ ಈ ಖಡ್ಗದಿಂದ ನಿನ್ನನ್ನು ಕತ್ತರಿಸಿ ಗೋರಿ ಬಸವನ ಕೌತಲ ಮಾಡಿ ಬಿಡುವೆನು. ಎಚ್ಚರ. ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆ ರಾಮಚಂದ್ರ. ಈ ಜನ್ಮದಲ್ಲ 7 ಜನ್ಮದಲ್ಲೂ ನಿನ್ನ ಪಾದ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಲಭಿಸುವುದೇ ಸ್ವಾಮಿ. ನಿನ್ನ ಪಾದ ಸೇವೆಯನ್ನು ಮಾಡುವ ಭಾಗ್ಯ ಮಾತ್ರ ನನಗೆ ಲಭಿಸಬೇಕು. ಸ್ವಾಮಿ, ಇಲ್ಲೇ ಇರುವ ಈ ಶಿಂಶುಮ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಅವರನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಪ್ರಾಣ ತ್ಯಾಗ ಮಾಡಿಕೊಳ್ಳು. ಶ್ರೀರಾಮ ಪಾಲಿಸೋ, ರಘುರಾಮ ಪಾಲಿಸೋ, ಶ್ರೀರಾಮ
ಶಿರ ಮುರಿದಿಡುವ ಕ್ಷಿಪ್ರದಲ್ಲಿ ಬಂದು ಲಕ್ಷ್ಮಣ ಸಹಿತ ಇದೇನಿದು? ಈ ಅದ್ಭುತವಾದ ಕಪಿಯಾದ ಯಾವುದು? ಇದು ರಾಕ್ಷಸರ ಮಾಯೆ ಇರಬಹುದೇ ಅಥವಾ ಸ್ವಪ್ನ ಕಾಣುತ್ತಿಲ್ಲ? ರಾಮಚಂದ್ರ, ಸ್ವಪ್ನದಲ್ಲಿ ಕಪಿಯನ್ನು ಕಾಣುವುದು ಅಮಂಗಲಕರವೆಂದು ಹೇಳುವುದು. ರಾಮಚಂದ್ರ, ನಿನಗೆ ಯಾವ ಅಮಂಗಲವೂ ಬಾರದಿರಲಿ ಸ್ವಾಮಿ, ಯಾವ ಅಮಂಗಲವೂ ಬಾರದಿರಲಿ. ಶ್ರೀರಾಮಚಂದ್ರ, ಸೀತಾಮನೋಹರ, ನನ್ನ ಜನ್ಮವು ಪಾವನವಾಯಿತು ತಂದೆ. ಜಗನ್ಮಾತೆಯಾದ ಜಾನಕಿ ದೇವಿಯನ್ನು ಕಂಡು ನನ್ನ ಕಣ್ಣುಗಳು ಪಾವನವಾದವು. ಅಮ್ಮ ಅಮ್ಮ, ಶುಭ ಲಕ್ಷಣಗಳಿಂದ ಶೋಭಿತಳಾದ ತಾವು ಯಾರು ತಾಯಿ? ಜನಸ್ಥಾನದಲ್ಲಿ ಆ ದುಷ್ಟ ದಶಗಂಟ ರಾವಣನಿಂದ ಅಪಹರಿಸಲ್ಪಟ್ಟ ಜಗನ್ಮಾತೆಯಾದ ಜಾನಕಿ ದೇವಿಯು ನೀವು ಆಗಿದ್ದರೆ ಅಮ್ಮ, ದಯವಿಟ್ಟು ತಿಳಿಸಿ ತಾಯಿ. ನಿಮ್ಮಲ್ಲಿ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಬೇಕಾಗಿದೆ ತಾಯಿ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ರಾಕ್ಷಸರ ಪಕ್ಷದವನಂತೆ ಕಾಣುತ್ತಿಲ್ಲ. ಈತನಿಗೆ ನಿಜಾಂಶವನ್ನು ತಿಳಿಸಿ. ಜನಕೋ ರಣೀಧವರ ಜನಕೋ ಜನಕೋ ರಣೀಧವರ ಜನಕೋ ನೂತ ದಶರಥ ಮುನೀಂದ್ರಮಾ ಹಿರಿಯೋ ಕೌಸಲ್ಯಾವರ ತನಯೋ ಹಿರಿಯೋ ಕೌಸಲ್ಯಾವರ ತನಯೋ ಶ್ರೀರಾಮಚಂದ್ರನನುಪಮ ವಿನಯೋ ವಿನಯೋ ಶ್ರೀರಾಮಚಂದ್ರನನುಪಮ ವಿನಯೋ. ಆ ನೀಚನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನು. ನನ್ನ ಸ್ವಾಮಿಯು ಕ್ಷೇಮದಿಂದಿರುವರೆ. ಅಮ್ಮ, ಕ್ಷೇಮ, ರಾಮಂ ಸುಕ್ಷೇಮಂ, ಕ್ಷೇಮದಿಂದ ಇಗರು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಗರು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ. ಲೀಲೆಯು ನಾವು ನಿಯಾಗವ ಮೊರೆದು ಮಲಗ್ನ ಕಾಲದ ಮನ ಲೀಲೆಯೊಳಾಮುನಿಯಾಗವ ಮೊರೆದು ಮಾಲಾರ್ಜನ ಕಾಲದ ಮನ ಮುರಿದು ಒಲಾಂಬಿಜನಿಂದಯದಿಂದಯದೋ ಒಲಾಂಬಿಜನಿಂದಯದಿಂದಯದೋ ಹೃದಯ ವಚನವ ಪಾಲಿಸಲೆಂದು ಪ್ರೇಮದಿಂದ ಇರಲು ನಾನೇ ರಾಮಕುಲ ಸೋಮ ಪ್ರತಾಪ. ಪಂಚವಟಿ ತಟವನದಲ್ಲಿ ನಲಿದು ಅಜನ ಮೃಗ ದೈತ್ಯನ ತಾನಿರಿದು ಪಂಚವಟಿ ತಟವನದಲ್ಲಿ ನಲಿದು ಅಜನ ಮೃಗ ದೈತ್ಯನ ತಾನಿರಿದು ಗಂಜಲ ಲೋಚನ ನಿಮ್ಮನು ಕಳೆದು ಗಂಜಲ ಲೋಚನ ನಿಮ್ಮನು ಕಳೆದು ಮಂಚಿತ ಚೋಟದ ನಿಮ್ಮನೆಯನ್ನು ಕ್ಷೇಮದಿಂದ ಇರಲು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ. ರಾಮ ರಘುಕುಲ ಸೋಮ ಪ್ರತಾಪ, ರಾಮ ರಘುಕುಲ ಸೋಮ ಪ್ರತಾಪ. ಅಮ್ಮ, ರಾಮಂ ಸುಕ್ಷೇಮಂ, ರಾಮಂ ಸುಕ್ಷೇಮಂ. ಅಮ್ಮ, ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಹನುಮಂತನಂತಲೂ ವಾಯುಪುತ್ರಂತಲೂ ಕರೆಯುವರಮ್ಮ. ನಾನು ನಿನ್ನ ರಮಣನ ನಿಜವಾದ ದಾಸನಮ್ಮ.
ಈತನು ಹೇಳುತ್ತಿರುವುದನ್ನು ನಾನು ಹೇಗೆ ನಂಬಲಿ? ಹಿಂದೆ ದಂಡಕಾರಣ್ಯದಲ್ಲಿ ಮುನಿವೇಷದಿಂದ ಬಂದು ನನ್ನನ್ನು ಮೋಸಗೊಳಿಸಿದಂತೆ ಈಗಲೂ ಇಲ್ಲ ತಾಯಿ, ನನ್ನ ಸ್ವಾಮಿಯಾದರೂ ನರರು, ನೀನಾದರೂ ವಾನರು, ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ದಶರಥ ನೃಪಾಲಂಗೆ ಹಿರಿತನುಜತಾನಾಗಿ, ದಶರಥ ನೃಪಾಲಂಗೆ ಹಿರಿತನುಜತಾನಾಗಿ, ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾಗಿ ರಾಮ ರಾಮ ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು, ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು, ವಿಕಟ ಧನುಜರ ಕೊಂದು ಹೊರದ ಅಹಲ್ಯಯ ನಂದು ರಾಮ ರಾಮ. ಮಿಥಿಲೆಯೋಳ್ ಪಡಮಟ್ಟು ಶಿವಧನುವ ಮುರಿದಿಟ್ಟು, ಮೈ ತಿಳಿಗೆ ಕರ ಕೊಟ್ಟು ಪರಶು ಗರ್ವವ ಸುತ್ತ ನಮ್ಮ ರಾಮ ಪಿತೃವಾಕ್ಯವ ಸಲಿಸೇ ಸಲಿಸೆ ಸತಿ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸಿಗ ರಾಮ ರಾಮ. ರಾಮ ನಿಮ್ಮ ಯಶೋಧನೆಗಾಗಿ ಕಳುಹಿದ ನಮ್ಮ ರಾಮ ರಾಮ. ನಿಮ್ಮ ಮನಸ್ಸಿನ ಸಂಶಯವನ್ನು ಬಿಟ್ಟು ನಿಮ್ಮ ಮತ್ತು ನಿಮ್ಮ ರಮಣನ ನಿಜವಾದ ಪಾದ ಸೇವಕನೆಂದು ತಿಳಿಯಿರಮ್ಮ. ಶ್ರೀರಾಮಚಂದ್ರನ ನಿಜವಾದ ಸೇವಕನಾಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಿ ನನ್ನ ಸ್ವಾಮಿ ಶುಭ ಲಕ್ಷಣಗಳನ್ನು ಗುಣಗಾಂಭೀರ್ಯಗಳನ್ನು ತಿಳಿಸಬಲ್ಲೆಯ ಮಾರುತಿ? ಅಮ್ಮ ಜನನಿ, ಸಹಸ್ರ ನಾಲ್ಗೆಯುಳ್ಳ ಆದಿಶೇಷನಲ್ಲೂ ಬಂಧಿಸಲು ಅಸಾಧ್ಯವಾಗಿರುವಾಗ, ಅಲ್ಲದೆ ವೇದ ಪುರಾಣ ಇತಿಹಾಸಗಳೆಲ್ಲವೂ ರಾಮ ರಾಮ ಎಂದು ಕೊಂಡಾಡುತ್ತಿರುವಾಗ, ಅಮ್ಮ ಮರ್ಕಟ ಮಾತ್ರದವನಾದ ನಾನು ಬಂಧಿಸಲು ಸಾಧ್ಯವಿಲ್ಲಮ್ಮ. ಆದರೂ ನನಗೆ ತಿಳಿದ ಮಟ್ಟಿಗೆ ಬಂಧಿಸುವ ತಾಯಿ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕೇಳಲ ಸದಳವು ಮಾತಾ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕೇಳಲ ಸದಳವು ಮಾತಾ. ಈ ಭುವಿಯ ಪೊತ್ತವಗೆ ಅಸದಳವಮ್ಮ, ಈ ಭುವಿಯ ಪೊತ್ತವಗೆ ಅಸದಳವು ಮಾತಾ. ಈ ಭುವಿಯ ಪೊತ್ತವಗೆ ಅಸದಳವು ಮಾತಾ.
ಎನಿಸಲು ಜನನೇ ಚಲುವನು ಅಮ್ಮಯ್ಯ ಇಂಥ ಚಲುವನು ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತೀರ ಚಲುವನು ಅಮ್ಮಯ್ಯ ಕೇಳಮ್ಮ ತೀರ ಚಲುವನು ಮಣಿಗಳ ಸಾಲ ನೀಲ ಮಣಿಗಳ ಸಾಲ ಕುಂತಳ ಜಾಲ ನೋಡಲು ಹೋಲುತ್ತಿರುವುದು ಬಾಲ ಭಾಗ ಅಮ್ಮ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಅಮ್ಮ ಮಾರುತಿ, ಈಗಲಾದರೂ ನನ್ನ ಮೇಲೆ ನಿಮ್ಮ ಸಂಶಯ ದೂರವಾಯಿತೆ ತಾಯಿ. ಮಾರುತಿ, ಶೂರನಾದ ಲಕ್ಷ್ಮಣನನ್ನು ವರ್ಣಿಸಬಲ್ಲೆಯಾ ಮಾರುತಿ? ಅಮ್ಮ, ದೇಹವು ದೇಹ ಛಾಯೆಯನ್ನು ಅನುವರ್ತಿಸುವಂತೆ ಸದಾ ಶ್ರೀರಾಮನ ಧ್ಯಾನದಲ್ಲೇ ನಿರತನಾಗಿರುವ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಸಾಧ್ಯವೇನಮ್ಮ? ಮಾರುತಿ, ಈ ಘನತರವಾದ ವಿದ್ಯೆಯನ್ನೆಲ್ಲ ಯಾರಿಂದ ಕಲಿತು ಮಾರುತಿ? ಇನ ಮುಖ ಸುರರಲ್ಲಿ ವಿನಯದಿ ಕಲಿತೆನೋ ಘನತರ ವಿದ್ಯೆಗಳನ್ನೆಲ್ಲ ಮಾತೆ. ಇನ ಮುಖ ಸುರರಲ್ಲಿ ವಿನಯದಿ ಕಲಿತೆನೋ ಘನತರ ವಿದ್ಯೆಗಳನ್ನೆಲ್ಲ ಮಾತೆ. ಅಮ್ಮ, ಅಣು ಋಣವಾಗಲು ಬಲ್ಲೆ ಅಣು ಮಹದಾಗಲು ಬಲ್ಲೆ ನಮ್ಮ ಅಣು ಮಹದಾಗಲು ಬಲ್ಲೆ ಅಮ್ಮ. ಹನುಮಂತನೆಂಬ ನಾಮಧೇಯ ಶುಭಾಂಗಿ ಅಮ್ಮ, ಇಂದ್ರಾದಿಸುರರಲ್ಲಿ ಐಂದ್ರ ವ್ಯಾಕರಣ ಮೊದಲಾದ ವಿದ್ಯೆಗಳನ್ನು ಕಲಿತು ಆಮೇಲೆ ವೇದಾದಿ ಆಗಮೋಪದೇಶಗಳನ್ನು ಕಲಿಯಬೇಕೆಂದು ಅಮ್ಮ ನಾನು ಆ ಸೂರ್ಯನಲ್ಲಿ ಪ್ರಾರ್ಥಿಸಲು ಅದಕ್ಕೆ ಸೂರ್ಯದೇವನು ಅಯ್ಯ ಮಾರುತಿ, ನಿಂತಲ್ಲಿ ನಿಲ್ಲದಂತೆ ಚಲಿಸುವ ನಾನು ಈ ವಿದ್ಯೆಗಳನ್ನು ನಿನಗೆ ಹೇಗೆ ಹೇಳಿಕೊಡಲಿ ಎನ್ನಲು, ಅಮ್ಮ
ನನ್ನ ಚಾತುರ್ಯದಿಂದ ನಾನು ಸೂರ್ಯನ ಅಸ್ತಾಂಬುದಿಯಲ್ಲಿ ಒಂದು ಪಾದವನ್ನು, ಉದಯಾದಿಯಲ್ಲಿ ಒಂದು ಪಾದವನ್ನು, ಅಸ್ತಾಂಬುದಿಯಲ್ಲಿ ಮತ್ತೊಂದು ಪಾದವನ್ನು ನೆಲೆಗೊಳಿಸಿ ಸೂರ್ಯದೇವನು ಹೇಗೆ ಚಲಿಸುವನೋ ಹಾಗೇ ನನ್ನ ಕರ್ಣದ್ವಯಗಳನ್ನು ಕೊಟ್ಟು ಈ ವಿದ್ಯೆಗಳನ್ನು ಕಲಿತ ನಮ್ಮ ಬಹಳ ಸಂತೋಷ ಮಾರುತಿ. ಮಾರುತಿ, ಈ ಶತಯೋಜನ ವಿಸ್ತಾರವಾದ ಕಡಲೊಡನ್ನು ಹೇಗೆ ಯಾವ ರೂಪಿನಿಂದ ಲಂಘಿಸಿ ಬಂದೆ ಮಾರುತಿ? ಅದನ್ನೊಮ್ಮೆ ಧಾರಣೆ ಮಾಡಲಾರೆಯ? ಅಮ್ಮ, ತೋರಿಸುವನು ತಾಯಿ, ಆದರೆ ನೀವು ಹೆದರಿಕೊಳ್ಳಬಾರದು. ಇಲ್ಲ ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತಿಯಾದ ನನಗೆ ಭಯವೇ, ನಿರಾಕರಿಸದೆ ಧಾರಣೆ ಮಾಡಲಾರೆ. ಹಾಗಾದ್ರೆ ನೋಡು ತಾಯಿ. ಜೈ ಜೈ ರಘುವೀರ ಸಮರ್ಥ. ನೋಡಲಾರೆ ಮಾರುತಿ, ನೋಡಲಾರೆ. ಈ ಘೋರ ರೂಪವನ್ನು ಸಾಕು ಮಾಡು ಮಾರುತಿ, ಸಾಕು ಮಾಡು. ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಯಪಡಬೇಡಿ ತಾಯಿ, ಭಯಪಡಬೇಡಿ. ಮಾರುತಿ, ಮಾರುತಿ, ನೀನೀಗ ಯಾವ ಆಶ್ರಮ ಧರ್ಮ ನಿರತನಾಗಿರು? ಅಮ್ಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಗಳೆಂಬ ಚತುರಾಶ್ವದಲ್ಲಿ ಸಮೇತವಾದ ಬಾಲ ಬ್ರಹ್ಮಚಾರಿಯಾಗಿರುವನಮ್ಮ. ಮಾರುತಿ, ನನ್ನ ಸ್ವಾಮಿಯು ನಿನಗೆ ಕೆಲವು ಕುರುಹಗಳನ್ನು ಹೇಳಿ ಕಳಿಸಲಿಲ್ಲ? ಹೇಳಿದ್ದು ಸ್ವಾಮಿ, ಹೇಳಿದು ತಾಯಿ. ಇನ್ನೂ ನನ್ನ ಮೇಲೆ ಸಂದೇಹವೇ ತಾಯಿ? ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಪೇಳಿದ ರಾಮ ಕಿವಿಮಾತಿನಲ್ಲಿ. ಅಮ್ಮ, ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಪೇಳಿದ ರಾಮ ಕಿವಿಮಾತಿನಲ್ಲಿ. ಪಾಲನೇತ್ರದ ಮಚ್ಚೆ ನಡುನೆತ್ತಿಯಲ್ಲಿ, ನೀಲವರ್ಣದ ಮಚ್ಚೆ ಎಡಗೆಲ್ಲದಲ್ಲಿ, ಪೂರ್ಣಪಾದದ ಹಚ್ಚೆ ಹೃದಯಾಚದಲ್ಲಿ, ಕಾವನಂಬಿದ ಮಚ್ಚೆ ಕುಡಿನೋಟದಲ್ಲಿ, ಮರ್ಮವಾಯುವುದಂತೆ ಮತ್ತೆರಡು ಮಚ್ಚೆ ಒಲವಿನೊಳಮೈ ಅಂದದಾನಂದದಲ್ಲಿ, ವೈಜಯಂತಿಯ ರೇಖೆ ಒಳನಾಭಿಯಲ್ಲಿ, ತಾವರೆಯ ದಳ ರೇಖೆ ನಿರುಜಂಗೆಯಲ್ಲಿ, ವನಜ ರೇಖೆಗಳೇಳು ಅಂಗೈನಲ್ಲಿ, ಮತ್ಯಲಾಂಛನವೊಂದು ಮುಂಗೈನಲ್ಲಿ, ಪದ್ಮರೇಖೆಗಳೆಂಟು ಪಾದದಡಿಯಲ್ಲಿ, ಚಾಮರದ ಚಿಹ್ನೆತ ವಾಮಾಂಗ್ರಿತಳದಲ್ಲಿ. ಅಮ್ಮ, ಇದೇನು ಸತ್ಯವೋ ಅಸತ್ಯವೋ ಮಾತೆಯ ಪೇಳಮ್ಮ ಶ್ರೀಕಲ್ಪವಲ್ಲಿ. ಸಂದೇಹ ಬೇಡಮ್ಮ, ಈ ದಾಸನಲ್ಲಿ. ಅಮ್ಮ, ಸಂದೇಹವನ್ನು ಬಿಟ್ಟು ನಾನು ನಿಮ್ಮ ಮತ್ತು ನಿಮ್ಮ ರಮಣನ ನಿಜವಾದ ಪಾದ ಸೇವಕನೆಂದು ತಿಳಿಯಿರಮ್ಮ. ಇದನ್ನು ಎಷ್ಟೇ ಹೇಳಿದ ನನಗೇಕೋ ನಂಬಿಕೆಯೇ ಸಾಲದಾಗಿದೆಯಲ್ಲ. ನಿಜ ನಿಜ ತಾಯಿ, ಈ ದುಷ್ಟ ದಾನವರ ಮಧ್ಯೆ ಸಿಕ್ಕಿ ಅನೇಕ ಕಷ್ಟ ಕೋಡನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಸಾಲಾಗಿದೆ. ಏನು ಮಾಡಲಿ? ಹಾ ರಾಮಚಂದ್ರ, ನಾನೀಗ ಏನು ಮಾಡಲಿ? ನಿನ್ನ ಮೂರ್ತಿಯನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸು ತಂದೆ. ನನ್ನ ಎದೆಯನ್ನು ಬಗೆದು ತಾಯಿಗೆ ನನ್ನ ನಿಜ ಭಕ್ತನೆಂಬುದನ್ನು ನಿರೂಪಿಸುತ್ತೇನೆ. ಏನು ಮಾಡಲಿ? ತಾಯಿಯನ್ನು ಹೇಗೆ ನಂಬಿಸಲಿ? ಈಗ ನೆನಪಿಗೆ ಬಂತು, ಈಗ ನೆನಪಿಗೆ ಬಂತು. ಅಮ್ಮ, ಮಾರುತಿ, ಇದು ನೋಡಿ. ಏನು ಮಾರುತಿ? ಮುದ್ರಿಕೆ ಉಂಗುರ. ಮುದ್ರಿಕೆಯೋ? ಶ್ರೀರಾಮ ಮುದ್ರಿಕೆ. ಆಹಾ, ಎಲ್ಲಿ ಕೊಡು ನೋಡುವ. ಕೊಡು ಎಂದರೆ ಕೊಟ್ಟು ಬಿಡುವ ಮಂಗನಲ್ಲಮ್ಮ ಈ ಕೊಡಗ. ಮತ್ತೇನೆನ್ನಬೇಕು ಮಾರುತಿ? ಮಮತೆಯಿಂದ, ಪ್ರೀತಿಯಿಂದ ತಾಯಿ ಮಗುವನ್ನು ಕರೆಯುವ ಹಾಗೆ ಮಾರುತಿ ಕೊಡು ಎಂದರೆ ಮಾತ್ರ ಕೊಡುವೆನು ತಾಯಿ. ಮಾರುತಿ, ಕೊಡು ಕೊಡು ಮಾರುತಿ. ಜನನಿ, ಇದು ಶ್ರೀರಾಮನ ಘನ ಮುದ್ರಿಕೆ.
ಜನನೀ ಇದು ರಾಮಚಂದ್ರನ ಧನಮುದ್ರಿಕೆ ವಿನುತ ರಾಮಚಂದ್ರ ಪ್ರಚುರಂ ಮನದನುಮಾನಗಳ ತೊರೆದು ನಿಮ್ಮ ಮನದನುಮಾನಗಳ ತೊರೆದು ಅನುವಿಂದ ಸ್ವೀಕರಿಸುವುದು ಮಾತೆ ಸುನೀತೆ ರಾಘವದಹಿತೆ. ಧನ್ಯಳಾದನು ಮಾರುತಿ, ಧನ್ಯಳಾದ. ಈ ಮುದ್ರಿಕೆಯನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟೇ ಸಂತೋಷವಾಯಿತು ಮಾರುತಿ. ಇದಕ್ಕೆ ಪ್ರತಿಯಾಗಿ ನಾನೇನು ಕೊಡಲು ಮಾರುತಿ? ಅಮ್ಮ, ಭಯಪಡಬೇಡಿ ತಾಯಿ, ಭಯಪಡಬೇಡಿ. ಸುಗ್ರೀವರಾಜನಾದಿಯಾಗಿ ರಾಮಲಕ್ಷ್ಮಣರೊಡಗೂಡಿ ಈ ಲಂಕಾ ಪ್ರವೇಶ ಮಾಡಿ ಈ ದುಷ್ಟಧಾನವನ್ನು ಕೊಂದು ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತೇವೆ ತಾಯಿ. ಅಮ್ಮ, ನಿಮ್ಮನ್ನು ಸಂದರ್ಶಿಸಲು ಆಗಿ ನನ್ನ ರಾಮಚಂದ್ರ ಪ್ರಭುವಿಗೆ ಯಾವುದಾದ್ರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಬೇಕೆಂದು ಬೇಡುವೆನು ತಾಯಿ. ಇದು ನನ್ನ ಸ್ವಾಮಿಗೆ ನನ್ನನ್ನು ನೋಡಿದ ಕುರುಹಿಗಾಗಿ ಇದನ್ನು ತಲುಪಿಸು. ಹಾಗೆ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ಸೀತೆಯನ್ನು ಈ ಬಂಧನದಿಂದ ಮುಕ್ತಿಗೊಳಿಸದಿದ್ದರೆ ಈ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶ ಒಂದೇ ಎಂದು ತಿಳಿಸಿಬಿಡು ಮಾರುತಿ. ಬೇಡ ತಾಯಿ, ಬೇಡ ಬೇಡ. ಕೇವಲ ಒಂದು ಮಾಸದೊಳಗಾಗಿ ಈ ಲಂಕಾಪುರಿ ಪಟ್ಟಣವನ್ನು ಸರ್ವನಾಶ ಮಾಡುತ್ತೇನೆ. ಚಿಂತಿಸಬೇಡಿ ತಾಯಿ. ಅಮ್ಮ, ನನ್ನದೊಂದು ಕೋರಿಕೆ ಇದೆ ತಾಯಿ. ಅದೇನು ಹೇಳು ಮಾರುತಿ? ಅಮ್ಮ, ನಿಮ್ಮ ಸಂದರ್ಶನವಾಗುವ ತನಕ ಅನ್ನ ಆಹಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ನಿನ್ನ ರಮಣನ ಪಾದದ ಮೇಲೆ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈಗ ನಿಮ್ಮ ಸಂದರ್ಶನ ಲಭಿಸಿ ನನ್ನ ಧೂತತ್ವವು ಸಾಂಗವಾಗಿ ನೆರವೇರಿತು. ಅಮ್ಮ, ನನಗೀಗ ಉದರಬಾಧೆ ಜಾಸ್ತಿ ಆಗುತ್ತಿದೆ. ಇಲ್ಲಿರುವ ವೃಕ್ಷಗಳಲ್ಲಿ ಒಂದೆರಡು ಫಲಗಳನ್ನು ಭಂಜಿಸಲು ಅಪ್ಪಣೆಯಾಗಬೇಕು ತಾಯಿ. ಇಲ್ಲಿ ಕೊಂಬೆಗೆ ಕೋಟಿ ರಾಕ್ಷಸರಿರುವರು. ನೀನು ಅದರ ಗುಡವೆಗೆ ಹೋಗಬೇಡ. ಇಲ್ಲ ತಾಯಿ, ಇಲ್ಲಿ ಸಮೀಪದಲ್ಲಿರುವ ಹಣ್ಣುಗಳನ್ನು ಹೊಂದಿಸಿ ನಂತರ ತೆರಳು ಮಾರುತಿ. ಇಲ್ಲ ತಾಯಿ, ಅವರು ನನ್ನ ತಂಟಿಗೆ ಬಂದರು, ನಾನು ಮಾತ್ರ ಅವರ ತಂಟಿಗೆ ಹೋಗುವುದಿಲ್ಲ ತಾಯಿ. ಅಮ್ಮ, ಈ ಕಪಿಯು ಭುಂಜಿಸುವುದನ್ನ ತಾವು ನೋಡಬಾರದು. ತಾವು ಸ್ವಲ್ಪ ಹಾಗೆ ಆಗಲ್ಲ. ಸೀತಾಮಾತೆಯನ್ನು ಸಂದರ್ಶಿಸಿ ಅವಿಜ್ಞಾನ ವಸ್ತುವೊಂದನ್ನು ಪಡೆದದ್ದಾಯಿತು. ಇನ್ನು ಈ ರಾವಣನ ಬಲಾಬಲಗಳನ್ನು ನೋಡುವುದು ಹೊಂದಿದೆ. ನಾನೀಗ ಇಂದ್ರನ ಮಂತೆ ಕಂಗೊಳಿಸುತ್ತಿರುವ ಈ ರಾವಣನ ಅಶೋಕವನವನ್ನು ಧ್ವಂಸ ಮಾಡುತ್ತೇನೆ. ಆಗ ರಾವಣನು ನನ್ನ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಆಗ ನನ್ನ ಬಲಾಬಲವನ್ನು ಅವನಿಗೆ ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಏನಿದು? ಅಶೋಕವನದಲ್ಲಿ ಕೋಲಾಹಲ. ಯಾವುದೋ ಒಂದು ಕೋಡಗ ಎಲ್ಲಿ ಹೋಗುವೆ? ರಾವಣೇಶ್ವರ ಮಗ ಅಕ್ಷಯ ಕುಮಾರ, ಯುದ್ಧಕ್ಕೆ ಸಿದ್ಧವಾಗು. ಒಂದೇ ಬಾರಿಗೆ
ನನ್ನ ಒಂದೇ ಒಂದು ಹೇಳಿದ ಅಕ್ಷಯ ಕುಮಾರ ಮರಣ ಹೊಂದಿದನು. ವಿಜಯ ಧ್ವಜವ ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ರಥಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಗೋವಿಂದಂ ಸದಾಶಿವನ ಶುಭ ವಿಭೂತಿ ವಿಲಿಸಿದ ಸದಾಶಿವನ ಶುಭ ವಿಭೂತಿ ವಿಲಿಸಿದ ಯಶೋ ಭಾಗ್ಯ ತವ ಯಶೋ ಭಾಗ್ಯ ವಿಜಯ ವಿಜಯವನ್ನು ವರಕಾರ ಪಿಡಿದು ನಲಿದು ಭಗನಗೆ ಗೆಲಿದು ನಲಿವೆ ಮಗಳ ಮಧುನರ ಸಾಮಾನ್ಯ ರಹಿತ ಮಗಳ ಮಧುನರ ಸಾಮಾನ್ಯ ರಹಿತ ಪ್ರಭುವೆನಿಪ ದಶವದನ ಸೋರಿಸಮರೆ ತಲೆಯೊಳಗೆ ಪ್ರಭುವೆನಿಪ ದಶವದನ ಸೋರಿಸಮರೆ ತಲೆಯೊಳಗೆ ಪ್ರಭುವೆನಿಪ ದಶವದನ ಸರಿಸಮರೆ ತಲೆಯೊಳಗೆ ಪ್ರಭುವೆನಿಪ ದಶವದನ ಸರಿಸಮರೆ ತಲೆಯೊಳಗೆ ವಿಜಯ ಪ್ರಹಸ್ತ ಮಹಾಪ್ರಭು ಆ ನೀಚ ಕಪಿಯನ್ನು ಹಿಡಿದು ತರಲು ಹೋದ ಕುಮಾರ ಇಂದ್ರಜಿತ್ತು ಇನ್ನೂ ಏಕೆ ಬರಲಿಲ್ಲ? ಒಂದೇ ನಮಸ್ಕರಿಸುವನು. ಎಲ್ಲವೋ ಕೆಟ್ಟ ಕೋಡುಗ ಕುಮಾರ ಅಕ್ಷಯನ ಕೊಂದು ದರ್ಭದಿಂದ ಮೆರೆಯುತ್ತಿರುವೆಯಾ? ಅಂದೆ ಈ ಅಶೋಕವನ್ನೆಲ್ಲ ಹಾಳು ಮಾಡಿದ್ದಲ್ಲದೆ ಕುಮಾರ ಅಕ್ಷಯನನ್ನು ಕೊಂದಿರುವುದು. ಆದ್ದರಿಂದ ನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿದ ಅಣ್ಣ, ನೀನು ಆ ದಿನ ಮಾಡಿದ ಅಕಾರ್ಯದಿಂದ ಈ ನಮ್ಮ ಲಂಕರ ಸಾಮ್ರಾಜ್ಯವನ್ನು ನಾಶವಾಗುವ ಪರಿಸ್ಥಿತಿ ಬಂದಿತ್ತು. ಈಗಲಾದರೂ ಕೇಳು, ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಒಪ್ಪಿಸಿ ಕ್ಷಮೆ ಬೇಡಿದರೆ ಸುಖವಾಗಿ ಬಾಳುವೆ ಅಣ್ಣ. ಈ ಭೀಷಣ, ನನ್ನ ಮಾತನ್ನು ಕೇಳಣ್ಣ. ಈ ನೀತಿ ಬೋಧನೆಯನ್ನು ಹೇಳಲು ಯಾರು ನಿನ್ನನ್ನು ಇಲ್ಲಿಗೆ ಕರೆಸಿದವರು? ಬಾಯಿ ಮುಚ್ಚು ಪಾತ್ರದೋಹಿ. ಎಲ್ಲವೋ ಕಪಿಯೇ, ನೀನು ಯಾರು? ಏಳು ಸರತಿಯು ಏಳು ಸರತಿಯು ಏಕವಾಗಿದೆ ಕನ್ಯ, ಹೇಗೆ ಬಂದೆಯೋ ಎಲೆ ಹೋಗಿ. ಏಳು ಸರತಿಯು ಏಳು ಸರತಿಯು ಏಕವಾಗಿದೆ ಕನ್ಯ, ಹೇಗೆ ಬಂದೆಯೋ ಎಲೆ ಹೋಗಿ. ಏಳು ಶರದಿಯು ಎನಗೇಳು ಕಾಲುವೆನು, ಏಳು ಶರದಿಯು ಎನಗೇಳು ಕಾಲುವೆನು, ಇಸಿ ಬಂದೆನೋ ಬೆಳಕೂಟ. ಅಂಗಿಸಿ ಬಂದೆನು ಬೆಳಕೂಟ. ಲೆಂಕಾದರದಳಪ್ಪ ಲೆಂಕಾದರದಳಪ್ಪ ಲೊಂಗಿಣಿಗಳು ಹೇಗೆ ಬಂದೆಯೋ ಎಲೆ ಹೋಗಿ. ಲೆಂಕಾದರದಳಪ್ಪ ಲೆಂಕಾದರದಳಪ್ಪ ಲೊಂಗಿಣಿಗಳು ಹೇಗೆ ಬಂದೆಯೋ ಎಲೆ ಹೋಗಿ. ಅಂಗಿಣಿಯನು ಕೊಂದು ಶಂಕೆ ಇಲ್ಲದೆ ಬಂದೆ, ಅಂಗಿಣಿಯನು ಕೊಂದು ಶಂಕೆ ಇಲ್ಲದೆ ಬಂದೆ, ಹೀಗೆ ಬಂದೆನೋ ಬೆಳಕೂಟ, ಹೀಗೆ ಬಂದೆನೋ ಬೆಳಕೂಟ. ಎಲ್ಲವೋ ಕಪಿಯೇ, ನೀನು ಯಾರು? ಯಾರ ಅಪ್ಪಣೆಯಿಂದ ನೀನು ಇಲ್ಲಿಗೆ ಬಂದೆ? ಮರದಿಂದ ಮರಕ್ಕೆ ಹಾರುವ ಮರ್ಕಡನಿಗೂ ರಾಜಾಜ್ಞೆ ಬೇಕೇ ಕೌರವೇಶ್ವರ. ಅದಂತಿರಲಿ, ನೀನು ಯಾವ ರಾವಣ? ನೀನು ಯಾವ ಯಾವ ರಾವಣನನ್ನು ನೋಡಿರುವೆ? ಕೈಲಾಸವನೆತ್ತಿ ತೋಳ್ಗಳು ಒಳುಗಿದೆ,
ಕೈಲಾಸವನೆತ್ತಿ ತೋಳ್ಗಳು ಉಡುಗಿವೆ, ಕೈಲಾಸವನೆತ್ತಿ ತೋಳ್ಗಳು ಉಡುಗಿವೆ, ಧೀರ ಶಿರೋಮಣಿ ನೀನೇ ತಾನೇ. ಮೃಡಣದನುವನಂತು ಹಿಡಿದು ಭಾಗಿಪೆನೆಂದು, ಮೂಡಣದನುವನಂತು ಹಿಡಿದು ಭಾಗಿಪೆನೆಂದು, ಅಡಿಯಲ್ಲಿ ಸಿಲುಕಿದ ಹೇಮ ಪರಾಕ್ರಮಿ, ಅಡಿಯಲ್ಲಿ ಸಿಲುಕಿದ ಹೇಮ ಪರಾಕ್ರಮಿ, ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಸಾಧ್ಯವೀರನ ಸೆರೆಗೆ ಸಾಧ್ಯವೀರನ ಸೆರೆಗೆ ಆತತೆಯ ಕೀರ್ತಿಯ ಕಳಕೊಂಡ ಕೂಟಾದ ಮನೋ, ಕೀರ್ತಿಯ ಕಳಕೊಂಡ ಕೂಟಾದ ಮನೋ, ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಹತ್ತು ತಲೆ ಹುಡುವೆಂದು ವಾಲಿ ನಿನ್ನ ತಂದು, ಹತ್ತು ತಲೆ ಹುಡುವೆಂದು ವಾಲಿ ನಿನ್ನ ತಂದು, ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು, ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು. ಅದೇ ಕಳ್ಳ ತಿಂದವ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದು, ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದು, ತ್ರಿಪುರ ಭೀಕರ ಘೋರಾಗ್ರೇಸರ, ತ್ರಿಪುರ ಭೀಕರ ಘೋರಾಗ್ರೇಸ, ಕಳ್ಳ ಕುಳ್ಳ ಗುಂಡ ದಯಗಂಡ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ರಾವಣೇಂದ್ರ, ನೀನೇನು ಸಾಮಾನ್ಯನೇ? ಎಲ್ಲವೋ ಕಪಿಯೇ, ಈ ನಿನ್ನ ಗೊಡ್ಡು ಪುರಾಣವನ್ನು ಬಿಟ್ಟು ಬಂದ ವಿಚಾರವನ್ನು ತಿಳಿಸು. ಅಖಂಡ ಭೂಮಂಡಲಾಧೀಶ ಹರಿಕುಲ ಶಾರ್ದೂಲ ವಿಶ್ವವಸುವಿನ ಜ್ಯೇಷ್ಠ ಸಂಭವ ಕೈಕಸಾಮಾತೃಶ್ರೀಯವರ ವರಪುತ್ರ ಮಹಾಮಾತೃಭಕ್ತಿ ಧುರಂಧರ ಪರಶಿವನ ಪರಮಭಕ್ತ ಮಹಾಬ್ರಾಹ್ಮಣ, ನವಗ್ರಹಗಳನ್ನೇ ತನ್ನ ಕಾಲಿನ ಉಂಗುಟ್ಟದಿಂದ ಕಟ್ಟಿ ಮೆಟ್ಟಾಳಿದ ಧೀರ ವಿಶ್ವವಸುವಿನ ಜ್ಯೇಷ್ಠ ಸಂಭವ ಮಹಾಬ್ರಾಹ್ಮಣ. ಏನಂದೆಯೋ? ಪರನಾರಿ ಪಾಪ ಕೃತ್ಯವೊಂದಿಲ್ಲದೆ ಹೋಗಿದ್ದರೆ ರಾವಣ ಬ್ರಹ್ಮ ನೀನು ತ್ರಿಮೂರ್ತಿಗಳೊಬ್ಬನಾಗುತ್ತಿದ್ದೆ. ಈಗಲೂ ಕಾಲವು ಮಿಂಚಿಲ್ಲ. ನೀನು ಮಾಡಿದ ತಪ್ಪನ್ನು ಹರಿತು ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸು. ಅತಿಥಿ ಎಂದು ಗೌರವಿಸಿದ ಮಾತ್ರಕ್ಕೆ ಬಾವಿಗೆ ಬಂದಂತೆ ಬಡಾಯಿಸುವೆಯ? ಯಾರಲ್ಲಿ ಈ ಕೋಡೆಗರ ಶಿರಸ್ಸನ್ನು ಛೇದಿಸಿ
ನನ್ನ ಬಾಹುಗಳು ಸದಾ ಕಾಲವು ಯುದ್ಧವನ್ನೇ ಬಯಸಿದರು. ನಿನ್ನ ಅಪ್ಪಣೆ ಒಂದಾದರೆ ಆ ನರಾಧಮರನ್ನು ಅಣ್ಣ ಹೇಳುವರ ಕೇಳು. ಭೂತವದೆಯು ಮಹಾಪಾಪಕರ. ಮಹಾವಿಷ್ಣುವೇ ಶ್ರೀರಾಮಚಂದ್ರರಾಗಿ ಜನಿಸಿರುವರು. ಆದಿಲಕ್ಷ್ಮಿ ಸೀತಾಮಾತೆಯಾಗಿ ಜನಿಸಿರುವರು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮಚಂದ್ರಿಗೆ ಒಪ್ಪಿಸಿ ಕ್ಷಮೆ ಬೇಡಿದರೆ ನಾವು ಸುಖದಿಂದಿರುವರು ಅಗ್ರಜ. ಚೆನ್ನಾಗಿ ಹೇಳಿ. ಈ ನೀತಿಯ ಬೋಧನೆ ಹೇಳಲು ನಿನ್ನನ್ನು ಯಾರು ಇಲ್ಲಿ ಕರೆಸಿದವರು? ಸಾಕು, ಬಾಯಿ ಮುಚ್ಚು, ಪಾತ್ರದೋಹಿ. ಅಣ್ಣ, ದುರ್ಜನಲ್ಲಿ ಇದು ಸುಖ ಪಡುವುದಕ್ಕಿಂತಲೂ ಸಜ್ಜನಲ್ಲೂ ಕಷ್ಟಪಡುವುದು ಲೇಸು. ನಾನೇನು ಮಾಡುವೆನು? ಬೇಡ ರಾವಣ, ಬೇಡ ರಾವಣ, ನಿನ್ನ ತಪ್ಪನ್ನರಿತು ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸು. ಭಟರೇ, ಈ ಕಪಿಯ ಭಾಗಕ್ಕೆ ಬೆಂಕಿಯನ್ನಚ್ಚಿ ಬೀದಿ ಬೀದಿಯಲ್ಲಿ ಹಲಸಿ ಲಂಕೆಯಿಂದ ಆಚೆಗೆ ಧೂಳಿ ಬಿಡಿ. ಮಹಾಪ್ರಭು, ಬಾಲಕ ತೈಲ ಹಚ್ಚಿ ಬೆಂಕಿ ಹಚ್ಚಿಸಿ ರಾಜಾವಧಿಯಲ್ಲಿ ಮೆರವಣಿಗೆ ಮಾಡಿ ನಗರಗಳಿಗೆ ತಳ್ಳಬೇಕು. ರಾಮ ರಾಮ ಸೀತಾರಾಮ ರಾಮ ರಾಮ. ಸಹಸ್ರಾದಿ ಮಂತ್ರಿಗಳೇ, ಮಹಾಪ್ರಭು, ಕುಂಭಕರ್ಣಾದಿಗಳೇ, ಇಂದ್ರಜಿತ್ಕೋ ಆ ಬಡರಾಮ ಲಕ್ಷ್ಮಣರು ನಮ್ಮ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಬಂದು ಶಿವೇದ್ರಿಗಿರಿ ಪರ್ವತದ ತಪ್ಪಲಿನಲ್ಲಿ ಬೀಡು ಬಿಟ್ಟಿರುವರೆಂದು ದೂತರು ವಿಚಾರವನ್ನು ತಂದಿರುವರು. ಆದುದರಿಂದ ನೀವುಗಳು ನಿಮ್ಮ ನಿಮ್ಮ ಸೈನ್ಯದೊಳಗೊಂಡು ಜಾಗೃತ ಯುದ್ಧಕ್ಕೆ ಸಿದ್ಧರಾಗಿ ಧ್ವಂಸವನ್ನು ಮಾಡೋಣ. ಬರ ಮರ್ಗೆ. ಎಲ್ಲಿ ಮನೋಹರೇ ಉಲ್ಲವ ಗುಣಾಕರೇ, ಎಲ್ಲಿ ಮನೋಹರೇ ಉಲ್ಲವ ಗುಣಾಕರೇ, ನಿಲ್ಲದೆನ್ನಯ ಮನವು ನೀರೇ. ತಂದ ತಾಯಿಯರ ಮಾತಿನಂತೆ 14 ವರ್ಷ ವನವಾಸವನ್ನು ಪೂರ್ಣಗೊಳಿಸಲು, ಭರತನಿಗೆ ಕೊಟ್ಟ ಮಾತಿನಂತೆ ಅಯೋಧ್ಯೆಗೆ ಹಿಂದಿರುಗಲು ಮಾಸವೊಂದರ ಅವಧಿಯು ಮಾತ್ರ ಉಳಿದಿದೆ. ಸೀತಾನ್ವೇಷಣೆಗಾಗಿ ಹೊರಟ ಆಂಜನೇಯನು ಇನ್ನೂ ಹಿಂದಿರುಗಿ ಬರಲು ಕಾರಣವೇನಿರಬಹುದು? ಅಲ್ಲದೆ ನಮ್ಮಿಂದ ಏನಾದರೂ ಆತನಿಗೆ ಆಪತ್ತು ಬಂದು ಒದಗಿರಬಹುದೇ ಲಕ್ಷ್ಮಣ? ಅಣ್ಣ, ಅದೋ ನೋಡು, ಕಪಿಗಳ ಕೋಲಾಹಲವಾಗುತ್ತಿರುವುದು. ಅವರೊಡನೆ ಆಂಜನೇಯನು ಬರುವಂತಿದೆ. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಾಮಚಂದ್ರ ಪ್ರಭು, ಜೈ ಜೈ ರಾಮಚಂದ್ರ ಪ್ರಭು. ರಾಮಚಂದ್ರ ದೇವ ನಮಸ್ಕರಿಸಬೇಕು. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸ್ವಾಮಿ, ಮಾತೆಯವರನ್ನು ಕಂಡಿದ್ದೆನು. ಅವರನ್ನು ಕಂಡ ಕುರುಹುಗಾಗಿ ಇದು ಈ ಚೂಡಾರತ್ನವನ್ನು ಮಾತೆಯವರು ದಯಪಾಲಿಸಿರುವರು. ಹಾ ಸೀತಾ ಮನೋಹರೇ, ಆ ದೈತ್ಯ ರಾವಣನ ಸರಿಯಲ್ಲಿ ಅದೆಷ್ಟು ಪ್ರಲಾಪಿಸುತ್ತಿರುವೆಯೋ ಕಾಣನಲ್ಲ. ಆಂಜನೇಯ, ಜಾನಕಿಯು ನನಗಾಗಿ ಏನಾದರೂ ಹರುಹಿದಳೆ? ಸ್ವಾಮಿ, 1 ಮಾಸದ ಅವಧಿಯೊಳಗಾಗಿ ಮಾತೆಯನ್ನು ಬಂಧನದಿಂದ ಬಿಡಿಸದೇ ಇದ್ದರೆ ಪ್ರಾಣತ್ಯಾಗ ಮಾಡಿಕೊಳ್ಳುವುದಾಗಿ ಹೇಳಿದರು ಸ್ವಾಮಿ. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರೇ, ವನಜ ಭವಾಂಡದೊಳಿಲ್ಲ ಅರಸಿ ನೋಡ
ಧನ್ಯನಾದೆನು ಪ್ರಭು, ಧನ್ಯನಾದೆನು. ನನ್ನ ಜನ್ಮ ಪಾವನವಾಯಿತು. ಇನ್ನು ಈ ಜನ್ಮ ಸದಾ ನಿಮ್ಮ ಸೇವೆಗಾಗಿ ಸಿದ್ಧ. ಆಂಜನೇಯ, ಸ್ವಾಮಿ, ಲಂಕೆಗೆ ಹೊರಡಲು ಎಲ್ಲ ಕಪಿನಾಯಕರನ್ನು ಸಿದ್ಧಗೊಳಿಸು. ಆಗಲಿ, ನಡೀರಿ, ಹೋಗೋಣ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಈತನು ಮಹಾಭಕ್ತನಾದ ವಿಭೀಷಣನಲ್ಲವೇ? ಹೌದು ಸ್ವಾಮಿ. ಸ್ವಾಮಿ ಹೇಳುವನೆ ಕೇಳು. ರಾಮಚಂದ್ರ, ಬೇಡುವೆನೋ ಜಿಯ ಇಡೀ ಕೈಯ, ಬೇಡುವೆನೋ ಜಿಯ ಇಡೀ ಕೈಯ, ಬೇಡುವೆನೋ ಜಿಯ. ವಿಭೀಷಣ, ತಂದೆ ತಾಯಿಯು ನೀನೆ, ಒಂದು ಬಳಗ ನೀನೆ, ತಂದೆ ತಾಯಿಯು ನೀನೆ, ಒಂದು ಬಳಗ ನೀನೆ, ರಕ್ಷಿಸು ಪಾಪಿಯನೋ ಇಡೀ ಕೈಯ, ಬೇಡುವೆನೋ ಜಿಯ. ತಂದೆ ತಾಯಿಯು ನೀನೆ, ತಂದೆ ತಾಯಿಯು ನೀನೆ, ಒಂದು ಬಳಗ ನೀನೆ, ರಕ್ಷಿಸು ಪಾಪಿಯನೋ ಇಡೀ ಕೈಯ, ಬೇಡುವೆನೋ ಜಿಯ. ಸ್ವಾಮಿ ರಾಮಚಂದ್ರ, ನಮ್ಮ ಅಗ್ರಜನ ದುರ್ನಡತೆ ತಾಳಲಾರದೆ ನಮ್ಮನ್ನು ಆಶ್ರಯಿಸಿ ಬಂದ ನನ್ನನ್ನು ಉದ್ಧರಿಸಿ ಕಾಪಾಡು ಸ್ವಾಮಿ. ವಿಭೀಷಣ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಆ ದುಷ್ಟ ದಶಕಂಠ ರಾವಣನಿಂದ ಸೆಡೆದು ನಿಂತು ತಮ್ಮ ಆಶ್ರಯವನ್ನು ಪಡೆದು ಬಂದಿರುವ ವಿಭೀಷಣವನ್ನು ಸಂತೈಸಿ ಸ್ವಾಮಿ. ವಿಭೀಷಣ, ಸ್ವಾಮಿ ಇಂದಿನಿಂದ ನನ್ನ 4 ಸಹೋದರರಲ್ಲಿ ನೀನು ಒಬ್ಬನೆಂದು ಭಾವಿಸುತ್ತೇನೆ. ಸ್ವಾಮಿ ಆಂಜನೇಯ, ನಡೆಯಿರಿ, ಲಂಕೆಗೆ ಹೋಗಲು ಸಿದ್ಧರಾಗೋಣ. ಆಗಲಿ ಸ್ವಾಮಿ. ಕುಲವದಿ ಗೆಲ್ಲುವೆ ನರಗುಳುವ, ಕುಲವದಿ ಗೆಲ್ಲುವೆ ನರಗುಳುವ, ಹೇಳಿ ಇರುವ ಈ ರಾಮನಗವಲ್ಲಿ ಕುಲವದಿ ಗೆಲ್ಲುವೆ ನರಗುಳುವ. ಬೇಡವೋ ಇಂಥವು ಡಂಬವು ನಿನಗೆ, ಧರ್ಮದಂದನ ತೆರದಿ ಮಗಳುವೆ, ಬೇಡವೋ ಇಂತಹ ಡಂಬವು ನಿನಗೆ. ಕ್ಷೇಮದ ಅಂದ ಎಲ್ಲ ಈ ನಾರಿ ಚೋರ, ನೀನೊಬ್ಬ ಶ್ರೇಷ್ಠ ಬ್ರಾಹ್ಮಣ ಪಂಡಿತನಾಗಿ ಪರಸ್ತ್ರೀ ಅಪಹರಣವು ಪಾಪವೆಂದು ನಿನ್ನ ಅರಿವಿಗೆ ಬಾರದೆ ಹೋಯಿತೆ. ಧರ್ಮಿಷ್ಠನಾಗಿ ಅಧರ್ಮದ ಯುದ್ಧಕ್ಕೆ ಆತರದಿಂದ ಕಾಯುತ್ತಿರುವೆಯ? ರಾಮ, ನನ್ನ ವಂಶ ಕುಲದ ಬಗ್ಗೆ ಮಾತನಾಡುವೆಯ? ಅಂದು ಸೀತಾ ಸ್ವಯಂವರದ ಶೇಡು, ತಂಗಿ ಶೂಪನಕ್ಕಳಿಗಾದ ಅಪಮಾನ, ಅದೇ ಸೀತಾ ಅಪಹರಣಕ್ಕೆ ನಾಂದಿಯಾಯಿತು. ಆ ಸಮರಕ್ಕೆ ಸಿದ್ಧನಾಗು. ರಾಮಚಂದ್ರ ಪ್ರಭು, ಸ್ವಲ್ಪ ತಡೆ. ನಮ್ಮ ಅಗ್ರಜನ ಎದೆಯಲ್ಲಿ ಅಮೃತ ಕಳಸವಿರುವುದು, ಅದನ್ನು ಯೋಚಿತವನ್ನು ಮಾಡು. ಈ ಕಡುವಾಸುರ ವಂಶವನ್ನು ಕೈಕೊಂಡು. ವಿಭೀಷಣ, ಲಕ್ಷ್ಮಣ, ನಡಿ, ನಾವಿನ್ನು ಅಯೋಧ್ಯೆಗೆ ಹಿಂದಿರುಗೋಣ. ಈ ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಕೊಟ್ಟು ನಾವಿನ್ನು ಅಯೋಧ್ಯೆಗೆ ಹಿಂದಿರುಗೋಣ. ಆಗಬಹುದಣ್ಣ. ಆಂಜನೇಯ, ನೀನೀಗಲೇ ನಮ್ಮ ಬರುವಿಕೆಯನ್ನು ಭರತ ಶತ್ರುಘ್ನರಿಗೆ ತಿಳಿಸು. ಮಹಾರಾಜ್ಯ ಸ್ವಾಮಿ. ಇಲ್ಲವಾದರೆ ಅನರ್ಥವಾದೀತು. ನಡೆಯಿರಿ, ಹೋಗೋಣ. ರಾಘವ ರಾಮಚಂದ್ರ ಅಲೆದಲೆದು ನಾವು ಅಡವಿಯೊಳಿಂದು ದಾರಿಯೇ ಕಾಣದೆ ಪರಿತಪಿಸುತ್ತಲೇ
ವರ್ಷಗಳಾದರೂ ಬರಲಿಲ್ಲ. ನನ್ನ ಶಪಥವಂತೆ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ನಿಲ್ಲಿ ನಿಲ್ಲಿ, ಶ್ರೀರಾಮಚಂದ್ರನು ಸೀತಾ ಸಮೇತ ಆಗಮಿಸುತ್ತಿರುವನು. ಆತರ ಪಡಬೇಡಿ. ಹೌದೇ? ಯಾವುದೀ ರೂಪ? ಯಾವ ರೂಪ? ಅಯ್ಯ, ನಾನು ಶ್ರೀರಾಮಚಂದ್ರನ ದೂತನು. ಅಂಜನಾದೇವಿಯ ಗರ್ಭಾಮುದಲ್ಲಿ ಜನಿಸಿರ್ತಕ್ಕಂಥ ನನ್ನನ್ನು ಆಂಜನೇಯನಂತಲೂ ಹನುಮಂತನಂತಲೂ ಕರೆಯುವರು ಸ್ವಾಮಿ. ಹೌದೇ? ಹಾಗಾದರೆ ನಡೀರಿ, ಬೇಗ ಹೊರಡೋಣ. ಶ್ರೀರಾಮಚಂದ್ರ ಪ್ರಭುಗಳಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ರಘುಪತಿ ರಾಘವ ರಾಜ ಪತಿ ಕರುಣಾವತಿ ರಘುಪತಿ ರಾಘವ ರಾಜ